ಅಪ್ಪು ಎಲ್ಲಿಗೆ? ಹೌದಾ ಗೈಸ್, ಇವಾಗ ನಮ್ಮಮ್ಮ ಅಲ್ಲಿ ಓಪನ್ ಮಾಡಿಸ್ತಾ ಇದ್ದಾರೆ ಏನು ಬೇಕು ಐಟಮ್ ಅಂತ ಅಂದ್ಬಿಟ್ಟು. ಹಂಗೆ ಓಪನ್ ಮಾಡಿ ತೋರಿಸ್ಲಾ? ಸೊ ಐ ಹೋಪ್ ನನ್ನ ಫೀಲಿಂಗ್ ನಿಮಗೂ ಅರ್ಥ ಆಗುತ್ತೆ ಅಂತ. ಒಂದು ಸ್ವಲ್ಪ ಟೈಮ್ ತಗೋತಾ ಇದ್ದೀನಿ ಅಷ್ಟೇ. ಮೊದಲನೇ ಮಗುಗೆ ಆಗಿರ್ಬೋದು, ಎರಡನೇ ಮಗುಗೆ ಆಗಿರ್ಬೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಗೈಸ್. ಇವಾಗ ವ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮಮ್ಮ ಬರ್ಬೇಕಾದ್ರೆ ಹೂವು ಮತ್ತು ಎಲೆ ತಗೋಬಾ ಅಂತ ಹೇಳಿದ್ರು ಗೈಸ್. ತಗೋಬರೋಕ್ಕೆ ಹಂಗೆ ಮನೆಗೆ ಹೋಗ್ತಾ ತಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್ ನೋಡುವ. ಸಿಕ್ತು. ಅಜ್ಜಿ ಫಸ್ಟ್ನೇ ಬೋಣಿ ಎಲ್ಲಿ ಇಡ್ಲಿ? ಇಲ್ಲೇ ಇಡ್ಲಾ? ಮಿಕ್ಕಿದ್ ಫೋನ್ ಪೇ ಮಾಡ್ಲಾ? ಅಜ್ಜಿ ಇವಾಗ ನನ್ನ ಹತ್ರ ಕ್ಯಾಶ್ ಇರಲಿಲ್ಲ ಅಂದಿದ್ರೆ ಏನು ಮಾಡ್ತಾ ಇದ್ರಿ? ₹1 ಇರಲಿಲ್ಲ ಅಂದಿದ್ರೆ ಏನು ಮಾಡ್ತಾ ಇದ್ರಿ? ಬರಿಬೇಕಾ? ಓ ಫೋನ್ ಪೇ ಏಂತಕ್ಕೆ ಈ ಥರ ಬರ್ಸ್ಕೊಳ್ಳೋದು? ಓಹೋ, ಫೋನ್ ಪೇ ಮಾಡಿದವರೆಲ್ಲ ಹಿಂಗೆ ಬರ್ಕೊಟ್ಟೋಗ್ಬೇಕಾ ನಿಮಗೆ? ಓ ಪೊಲೀಸವ್ರ ನಂಬರೆಲ್ಲ ಬರ್ಕೊಂಡಿದ್ದೀರ ಏಕೆ? ಓ ಅಜ್ಜಿ ಏನೇನೋ ಲಿಂಕ್ಗಳು ಮಡಿಕೊಂಡವ್ರಪ್ಪ. 30 ಅಯ್ಯ ಅಂಟತಾನೆ ಇಲ್ಲ. ಹಾಂ ತಾಳಿ ಹಂಗಾರೆ ಅಜ್ಜಿ ಟೆರರ್ ಅಜ್ಜಿ, ಸ್ವಲ್ಪ ಭಯ ಇರ್ಬೇಕಪ್ಪ ನಮ್ಗೂ. ಬರೋದಾ? ಓಕೆ ಗೈಸ್, ಅಜ್ಜಿ ಒಳ್ಳೊಳ್ಳೆ ಲಿಕ್ವಿಡ್ ಮಡಿಕೊಂಡೈತಪ್ಪ. ಇವಾಗ ಎಲ್ಲೇನೋ ತಗೊಂಡೋಗ್ಬೇಕು ಗೈಸ್. ಗೈಸ್ ಬೋರ್ ಕೊಡುತ್ತಾರೆ, ಬೋರು. ಗೈಸ್ ಇವತ್ತಿನ ಬ್ಲಾಗಲ್ಲಿ ಏನಂತ ಅಂದರೆ, ನಾನು ಇಷ್ಟು ದಿವಸ ವೆಯ್ಟ್ ಮಾಡ್ತಾ ಇದ್ದಿದ್ದು, ನಾನು ಇಷ್ಟು ದಿವಸ ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ನೋ, ಸೊ ಅದನ್ನು ಆ ಕೆಲಸನ ಇವತ್ತು ನಾನು ಮಾಡ್ತಾ ಇದ್ದೀನಿ. ಸೊ ಏನಂತ ಅಂದ್ಬಿಟ್ಟು ಟೈಟಲ್ ಮತ್ತು ತಮ್ಮನೇಲಲ್ಲಿ ನೀವು ನೋಡಿರ್ತೀರ. ಸೊ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ ಗೈಸ್. ಅದನ್ನೆಲ್ಲ ಮುಗಿಸ್ಕೊಂಡು ಸೊ ಮತ್ತೆ ನಾವು ಹೊರಡ್ತೀವಿ. ಇಲ್ಲಿ ಬ್ಲ್ಯಾಕ್ ಆಗ್ತಾಯಿದ್ದಂಗೆ ಈ ಸೈಡು ಬ್ಲ್ಯಾಕ್ ಆಗುತ್ತೆ ಅಂತ ಅಂದರೆ ನಿದ್ದೆ ಇರಬೇಕು ಮತ್ತು ಸ್ಟ್ರೆಸ್ಸು ಸ್ವಲ್ಪ ಕಮ್ಮಿ ಇರಬೇಕು. ಅವಾಗ ಈ ಥರದ್ದೆಲ್ಲ ಬರಲ್ಲ. ಮತ್ತು ಕೇರ್ ಮಾಡಬೇಕು ಗೈಸ್, ಸ್ಕಿನ್ ಕೇರ್ ಮಾಡಬೇಕು. ಬಟ್ ನನ್ನ ರೂಟೀನಲ್ಲಿ ಅವೆಲ್ಲ ನಾನೇನು ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಇವೆಲ್ಲ ಜಾಸ್ತಿ ಆಗಿಬಿಡೈತೆ ಗೈಸ್. ಕಂಪ್ಲೀಟ್ ಈ ಲುಕ್ಕು ಏನು ನೋಡ್ತಾ ಇದ್ರು ನನ್ನ ಫೇಸು, ಕಂಪ್ಲೀಟ್ ಲುಕ್ ಚೇಂಜ್ ಆಗುತ್ತೆ ಗೈಸ್. ನಾಳೆ ಬ್ಲಾಗಲ್ಲಿ ಅದನ್ನು ನೋಡ್ತೀರಾ ನೀವು. ಸೊ ಬನ್ನಿ ಗೈಸ್ ಹೋಗುವ. ಸೊ ಗೈಸ್ ವಿ ಆರ್ ಗೋಯಿಂಗ್. ಆರ್ ಯು ಎಕ್ಸೈಟೆಡ್ ಆಗಿದ್ದೀರಾ? ಎಕ್ಸೈಟೆಡ್ ಆಗಿದ್ದೀರಾ ಹೋಗ್ತಾ ಇರೋದಕ್ಕೆ? ಅದೇ ನೋಡಿ. ಐ ಆಮ್ ಫೈನಲಿ ವೆರಿ ಎಕ್ಸೈಟೆಡ್ ಗೈಸ್. ಎಕ್ಸಿಟ್ ಅಂದ್ರೆ ನೀನು ಇಂಜೆಕ್ಷನ್ ಕೊಟ್ರಲ್ಲ ಡಾಕ್ಟರ್, ಅದು ಖುಷಿ. ನಮ್ಗಿಂತ ಮುಂಚೆ ಇವನೇ ಓಡ್ಕೊಂಡು ನಿಂತ್ಕೊಂಡಿರ್ತಾನೆ ಯಾವಾಗ್ಲೂ. ಅಪ್ಪೋ ಎಲ್ಲಿಗೆ? ಹೌದಾ, ಸರಿ ಆಯ್ತು. ಗೈಸ್ ಇವಾಗ ನಮ್ಮಮ್ಮ ಅಲ್ಲಿ ಓಪನ್ ಮಾಡಿಸ್ತಾ ಇದ್ದಾರೆ ಏನು ಬೇಕು ಐಟಮ್ ಅಂತ ಅಂದ್ಬಿಟ್ಟು. ಏನು ನೋಡ್ತಾರೆ ನೋಡುವ. ಗೈಸ್ ಇವಾಗೆಲ್ಲ ಫೈನಲ್ ಮಾಡಿಕೊಂಡ್ರು. ಗೈಸ್ ನಾವು ಆರ್ಡರ್ ಮಾಡಿರೋ ದೋಸೆ ಬಂತು ಗೈಸ್. ಅಲ್ಲಿಂದ ಡೈರೆಕ್ಟು ಇಲ್ಲಿ ಕರ್ಕೊಬಂದ್ಬಿಟ್ಟೆ. ಸೊ ಶಾಪಿಂಗ್ ಎಲ್ಲ ಮಾಡಿಕೊಂಡು ಡೈರೆಕ್ಟಾಗಿ ಇಲ್ಲಿ ಕರ್ಕೊಬಂದ್ಬಿಟ್ಟೆ ಗೈಸ್. ಊಟ ಆದಮೇಲೆ ಸಿಗ್ತೀನಿ ನಿಮಗೆ ಮತ್ತೆ. ಅಲ್ಲಿ ನೋಡಿ ತಾತ ಒಂದು ಆವಾಜ್ ಹಾಕಿ. ಹಂಗೆ ತಿನ್ಬೇಕು ಜಾಣ ಮರಿ. ಗೈಸ್ ಇವಾಗ ದೋಸೆ ಎಲ್ಲ ತಿನ್ಕೊಂಡು ಹೊರಡ್ತಾ ಇದೀವಿ. ನಮ್ಮಮ್ಮ ಇನ್ನ ಮಾತಾಡ್ತವ್ರೆ ಗೈಸ್ ಇಲ್ಲಿ ಈ ಏರಿಯಾ ಬಗ್ಗೆ. ಅವಾಗ ಅವರೆಲ್ಲ ಇಲ್ಲಿ ಜಾಸ್ತಿ ಇದ್ರಲ್ಲ, ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡ್ತವ್ರೆ. ಬನ್ನಿ ಗೈಸ್ ಮನೆಗೆ ಹೋಗುವ. ಮಾತಾಡೋದು ಜಾಸ್ತಿ ಐತೆ, ಮನೇಲಿ ಮಾತಾಡ್ತೀನಿ ಗೈಸ್. ಇವಾಗ ವಾಪಸ್ ಬಂದು ಮನೆಗೆ. ನಾವು ನಮ್ಮ ಅಕ್ಕ ಮನೆಗೆ ಹೋಗೋಕ್ಕಿಂತ ಮುಂಚೆ ವಿಲೇಜ್ಗೆ ಹೋಗ್ಬಿಟ್ಟು ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ನಾಳೆ ಫುಲ್ಲು ನಿಮಗೆ ವಿಲೇಜ್ ವ್ಲಾಗ್ ತೋರಿಸ್ತೀನಿ ನಾಳೆ ವಿಡಿಯೋದಲ್ಲಿ. ಆ್ಯಂಡ್ ಸೊ ಗೈಸ್ ಇವತ್ತಿನ ವ್ಲಾಗಲ್ಲಿ ಸೊ ಐ ಹ್ಯಾವ್ ಲಾಟ್ಸ್ ಆಫ್ ಥಿಂಗ್ ಟು ಶೇರ್ ವಿತ್ ಯು ಗೈಸ್, ಆ್ಯಂಡ್ ಲೆಟ್ಸ್ ಕಮ್ಯುನಿಕೇಟ್ ಆ್ಯಂಡ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್.
ಐ ಹೋಪ್ ದಟ್ ಯು ರೆಸ್ಪೆಕ್ಟ್ ಮೈ ಫೀಲಿಂಗ್ಸ್ ಗೈಸ್ ಆ್ಯಂಡ್ ಅರ್ಥ ಮಾಡ್ಕೋತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಬಿಕಾಸ್ ನಾನು ಅವಾಗಲೇ ಹೇಳ್ದಂಗೆ ಐ ಹ್ಯಾವ್ ಲಾಟ್ಸ್ ಆಫ್ ಪ್ರಿನ್ಸಿಪಲ್ಸ್ ಇನ್ ಮೈ ಲೈಫ್. ಅದರಲ್ಲಿ ಇದೊಂದು ಗೈಸ್. ನಾಳೆ ಮನೆಗೆ ಬರ್ತಾ ಇದ್ದೀವಿ, ಆದರೆ ಅಮ್ಮ ಅಷ್ಟೇ, ನಾನಲ್ಲ. ನಾನು ಇನ್ನ ಮಗುಗೆ ಗೊತ್ತಲ್ಲ. ಗೈಸ್ ನಾವು ತಗೊಬಂದಿರೋ ಐಟಮ್ ಇಲ್ಲಿದೆ. ಮಾ ಸೌಂಡ್ ಕೇಳಿಸ್ಲಾ? ಗೈಸ್ ಓಪನ್ ಮಾಡಿ ತೋರಿಸ್ಲಾ? ಬೇಡವಾ? ನಾನು ಅವಾಗಿಂದ ಕೇಳ್ತಾ ಇದ್ದೀನಿ ಓಪನ್ ಮಾಡಿ ತೋರಿಸ್ಲಾ ಅಂತ. ಏಂತಕ್ಕೆ ಅಂತ ಗೊತ್ತಿಲ್ಲ, ನಮ್ಮಮ್ಮ ಬೇಡ ಬೇಡ ಅಂತ ಹೇಳ್ತಾ ಇದ್ದಾರೆ. ಗೈಸ್ ಆದ್ರೆ ಸೌಂಡ್ ಕೇಳಿಸ್ತೀನಿ ನೋಡಿ. ಗೊತ್ತಾಗುತ್ತೆ ಬಿಡಿ, ಗೊತ್ತಾಗೋರಿಗೆಲ್ಲ ನೋಡಿ. ನಿಮ್ಗೆ ನೀವು ಇಲ್ಲೇ ಕಂಡಿಡೀರಿ ಗೈಸ್ ಏನ್ ಐಟಮ್ ಇರಬಹುದು. ನೀವು ಇಲ್ಲೇ ಕಂಡಿಡೀರಿ ಏನ್ ಐಟಮ್ ಇರ್ಬೋದು ಮತ್ತೆ ಯಾವ ಮಗು ಅಂತ ನೋಡೋಣ. ನೀವು ಯಾವ ತರ ಯೋಚನೆ ಮಾಡಿದಿರ ಅಂತ ನಾನು ಅರ್ಥ ಮಾಡ್ಕೋತೀನಿ. ಯಾವ ಮಗು ಮತ್ತೆ ಏನ್ ಐಟಮ್ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್. ನಾನು ಓದ್ತೀನಿ ಅವನ್ನೆಲ್ಲ, ಓಕೆನಾ? ಸೊ ಗೈಸ್ ನಾನು ಅವಾಗಿಂದ ನಾನು ನಿಮ್ಮ ಹತ್ರ ಏನ್ ಶೇರ್ ಮಾಡ್ಕೋತಾ ಇದ್ನೋ ಅದನ್ನ ನಾನು ಇವಾಗ ಶೇರ್ ಮಾಡ್ಕೊಳಕ್ಕೆ ಕೂತಿದ್ದೀನಿ ಗೈಸ್. ಸೊ ಐ ಹೋಪ್ ನನ್ನ ಫೀಲಿಂಗ್ ನಿಮಗೂ ಅರ್ಥ ಆಗುತ್ತೆ ಅಂತ. ನಮ್ಮ ಅಕ್ಕಗೆ ಮೊದಲನೇ ಮಗು ಮತ್ತೆ ಎರಡನೇ ಮಗು ಆದಾಗ ನಾನು ಏನ್ ಖುಷಿ ಹಂಚ್ಕೋಬೇಕಿತ್ತೋ ಆ ಖುಷಿನ ಹಂಚ್ಕೊಳ್ಳೋಕೋಸ್ಕರ ಒಂದ್ ಸ್ವಲ್ಪ ಟೈಮ್ ತಗೋತಾ ಇದ್ದೀನಿ ಅಷ್ಟೇ. ಯಾಕಂತ ಅಂದ್ರೆ ಇದೆಲ್ಲ ಸ್ವಲ್ಪ ಪ್ರೀಶಿಯಸ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಲೈಕ್ ಈಗ ಸ್ವಲ್ಪ ದಿವಸ ನಾನು ನೋಡಿಲ್ದಲ್ಲೇ ಇರ್ಬೋದು, ಆದ್ರೆ ನಾನು ನೋಡ್ಬೇಕಾದ್ರೆ ಒಂದ್ ಒಳ್ಳೆ ರೀತಿ ನೋಡ್ತೀನಿ ಅನ್ನೋದೊಂದು ನಂಗೆ ಸ್ವಲ್ಪ ಖುಷಿ. ಸ್ವಲ್ಪ ಟೈಮ್ ಹಿಡಿಬಹುದು, ಆದ್ರೆ ಒಂದ್ ಒಳ್ಳೆ ರೀತಿ ನೋಡ್ತೀನಿ ಅನ್ನೋದು ನನಗೆ ಖುಷಿ. ಇದ್ದಾಗ ಮಗು ವಾಯ್ಸ್ ಕೇಳಿಸ್ತಾ ಇತ್ತು, ಬಟ್ ನನಗೆ ಮನ್ಸು ಸಮಾಧಾನ ಇಲ್ಲ ಗೈಸ್ ಹೋಗಿ ನೋಡ್ಬೇಕು ಅಂತ ಅನ್ಬಿಟ್ಟು. ಸೊ ನಾನು ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಂಡೆ. ಆದ್ರೆ ಎಲ್ಲೋ ಒಂದ್ ಕಡೆ ಅನಿಸ್ತೈತೆ ಹೋಗಿ ನೋಡ್ಬಿಡ್ಲಪ್ಪ ಅಂತ. ಆದ್ರೂ ನನ್ಗೆ ಮನ್ಸು ಎಲ್ಲೋ ಒಂದ್ ಕಡೆ ಬೇಡ ಬೇಡ ಬೇಡ, ಸ್ವಲ್ಪ ತಡ್ಕೋ, ನೀನೇನ್ ಮಾಡ್ಬೇಕಂತ ಅನ್ಕೊಂಡಿದ್ಯೋ ಅದನ್ನ ಮಾಡ್ಬಿಟ್ಟು ನೋಡು ಮತ್ತು ಅವಾಗ ಸರಿ ಹೋಗುತ್ತೆ ಅಂತ ಅನ್ಬಿಟ್ಟು. ಮೇಜರ್ ಥಿಂಗ್ ಏನಂತ ಅಂದ್ರೆ ಗೈಸ್, ಮಗುಗೆ ಬೆಳ್ಳಿ ಮುಡ್ಸ್ಬಿಟ್ಟು ನೋಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಮತ್ತೆ ಅದು ನನಗೂ ಒಂಥರ ಸಮಾಧಾನ, ಮತ್ತೆ ನನಗೂ ಅದು ಖುಷಿ. ಸ್ಟಾರ್ಟ್ ಮಾಡ್ಕೊಂಡಿದ್ದು ಯಾವಾಗ ಅಂತ ಅಂದ್ರೆ ನಮ್ಮ ಅಕ್ಕನ ಮೊದಲನೇ ಪಾಪು ಇದ್ದಾಗ ಗೈಸ್. ಸೊ ಅವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ನನಗೆ ಅದೇನಂತ ಅನ್ನಿಸ್ತೋ ಗೊತ್ತಿಲ್ಲ ಆ ಟೈಮಲ್ಲಿ. ಸೊ ಅವಾಗಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಈ ತರ ನಾನು ಮಾಡೋದಕ್ಕೆ. ಇದ್ರಲ್ಲಿ ನನ್ಗೇನೋ ಒಂಥರ ಖುಷಿ ಗೈಸ್. ಆಮೇಲೆ ನನ್ಗೊಂಥರ ಸಮಾಧಾನ. ಮತ್ತೆ ಮಕ್ಕಳು ಲೈಫ್ ಟೈಮ್ ಹೇಳ್ಬೋದು, ಮುತ್ತು ಮಾಮ ಕೊಟ್ಟಿದ್ದ ನನ್ಗೆ ಈ ತರ, ನಮ್ಮ ಮುತ್ತು ಮಾಮ ಈ ತರ ಮಾಡಿದ, ಮಾಮ ಕೊಟ್ಟಿದ್ದು ಅಂತ ಅವ್ರ ಪ್ರೀತಿಯಿಂದ ಹೇಳ್ಕೋಬೇಕಾದ್ರೆ ಸೊ ನನಗೆ ಖುಷಿ ಆಗುತ್ತೆ ಗೈಸ್. ಅದಕ್ಕೋಸ್ಕರ ನಾನು ನನ್ನ ಲೈಫ್ ಅಲ್ಲಿ ಈ ಪ್ರಿನ್ಸಿಪಲ್ ನ ಅಳವಡಿಸ್ಕೊಂಡಿದ್ದೀನಿ. ಯಾಕಂತ ಅಂದ್ರೆ ಇದು ಒಳ್ಳೇದಲ್ವಾ? ಅದಕ್ಕೋಸ್ಕರ ಗೈಸ್ ಐ ಹೋಪ್ ನನ್ನ ಫೀಲಿಂಗ್ ನಿಮಗೂ ಅರ್ಥ ಆಗಿರುತ್ತೆ. ಮಗುಗೆ ಏನು ಬೆಳ್ಳಿದ ಐಟಮ್ ತಗೊಂಡಿದೀವಿ, ಸೊ ಅದನ್ನ ನಾನು ನಿಮಗೆ ನಾಡಿದ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ನಾಳೆ ಅಲ್ಲ, ನಾಡಿದ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಬಿಕಾಸ್ ನಾಳೆ ಹೋಗಿ ನನ್ನ ವೇಷಭೂಷಣ ಚೇಂಜ್ ಮಾಡ್ಕೊಂಡು ನಮ್ಮ ಅಕ್ಕ ಮನೆಗೆ ಹೋಗ್ಬೇಕು ಗೈಸ್. ನನ್ನ ಕಡೆಯಿಂದ ನನ್ನ ಕೈಲಿ ಏನಾಗಿದ್ದು ಅದನ್ನ ನಾನು ತಗೊಂಡಿರೋ ಅಂತ ಚಿಕ್ಕ ಒಂದು ಉಡುಗೊರೆಯನ್ನ ನೀವು ನೋಡ್ತೀರಾ. ಸೊ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾಳೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್ ಗೈಸ್, ಬಾಯ್. ಅಮ್ಮ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇದ್ರ ಬಗ್ಗೆ ನನಗೇನು ಅನ್ಸುತ್ತೆ ಅಂತ ಅಂದರೆ, ಮಾವ ಖುಷಿ ಪಡೋಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಾವೆ ಅಂತ ಖುಷಿ ಆಯಿತು. ನಾನು ಸೋದರ ಮಾವ ಆಗಿದ್ರೆ ಚೆನ್ನಾಗಿರೋದು ಅಂತ. ನಾನು ಸೋದರ ಮಾವ ಆಗಿದ್ರೆ ನಾನು ಹಿಂಗೆ ಮಾಡ್ತಿದ್ದೇನೋ ಅನಿಸ್ತು.